ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಯ್ತು. ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾಯ್ತು. ಸದ್ಯ ಈಗ ಹಂಗಾಮಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಗುರು ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ರ ಸತೀಶ್ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ನಾನೇ ನೆಕ್ಸ್ಟ್ ಅಹಿಂದ ನಾಯಕ ಅಂತ ಹೇಳಿದ್ರ ಸಾಹುಕಾರ್. ಗುರು ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಟ್ರ ಸತೀಶ್ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ನಾನೇ ನೆಕ್ಸ್ಟ್ ಅಹಿಂದ ನಾಯಕ ಅಂತ ಹೇಳಿದ್ರ ಸಾಹುಕಾರ್. ಬಿಕಾಸ್ ಸಿದ್ದರಾಮಯ್ಯ ಅವರ ಬಳಿಕ ನಾನೇ ಅಹಿಂದ ನಾಯಕ ಅನ್ನುವಂತ ಮೆಸೇಜ್ ಏನಾದ್ರು ಪಾಸ್ ಮಾಡಿದ್ರ, ನಾನು ಅಹಿಂದ ಧ್ವಜ ಕೊಂಡೊಯ್ಯುತ್ತೇನೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಅಹಿಂದ ಅಂತಂದ್ರೆ ರಾಜ್ಯದಲ್ಲಿ ಸುಮಾರು 500 ಜಾತಿಗಳಿವೆ. ಯಾರಾದ್ರೂ ಒಬ್ರು ಅಹಿಂದ ಧ್ವಜ ಒಯ್ಯಲೇಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೊಸ ಅಹಿಂದ ನಾಯಕ ಉದಯ ಆಗಬೇಕಲ್ವಾ, ಎಲ್ಲಾ ಸಂದರ್ಭಗಳಿಗೂ ನಾವು ರೆಡಿ ಇರಬೇಕು ಅಂತ ಸತೀಶ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಸಿದ್ದು ನಂತರ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರಾ? ಬಿಕಾಸ್ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾಯ್ತು. ನಾ ಹೇಳ್ತಾ ಇದ್ದೆ, ಅದನ್ನ ರಾಜ್ಯಪಾಲರು ಇವತ್ತು ಮುಂಜಾನೆ ಅಂಗೀಕಾರ ಮಾಡಿದ್ದಾರೆ. ಅದೆಲ್ಲದರ ನಡುವೆ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಆದ್ಮೇಲೆ ನೆಕ್ಸ್ಟ್ ಅಹಿಂದ ನಾಯಕ ಯಾರಿರ್ಬೋದು? ಬಿಕಾಸ್ ಈಗ ಕಾಂಗ್ರೆಸ್ ನಲ್ಲಿ ಎಲ್ಲಾ ವರ್ಗದ ಮತಗಳನ್ನ ಸೆಳಿಬಹುದಾದಂತಹ ಕೆಪಾಸಿಟಿ ಇದ್ದಿದ್ದು ಸಿದ್ದರಾಮಯ್ಯ ಅವರಿಗೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದ್ ಕಡೆ ಅವರಿಗೆ ಟಕ್ಕರ್ ಕೊಟ್ರ ಅನ್ನುವಂತ ಚರ್ಚೆಗಳು ಕೂಡ ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಕರೆಕ್ಟ್. ಅದ್ರ ತಕ್ಕಿ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಹಿಂದ ಅಂದ್ರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರ ಹಿಂದ್ ನಾಯಕರು ಉದಯ ಆಗಲೇಬೇಕು. ಅದ್ರ ಮುಂದುವಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸ ಅಧ್ಯಾಯ ಪ್ರಾರಂಭ ನಾಳಿಂದ, ಸೋಮವಾರಿಂದ. ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಕರೆಕ್ಟ್. ಅದ್ರ ತಕ್ಕಿ ನಾವು ಕೆಲಸ ಮಾಡ್ಬೇಕು, ನಡಿಬೇಕು. ಎಷ್ಟು ಜನ ಹಿಂದ ಅಂದ್ರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರ ಹಿಂದ್ ನಾಯಕರು ಉದಯ ಆಗಲೇಬೇಕು. ಅದ್ರ ಮುಂದುವಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸ ಅಧ್ಯಾಯ ಪ್ರಾರಂಭ ನಾಳಿಂದ, ಸೋಮವಾರಿಂದ. ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಕರೆಕ್ಟ್. ಅದ್ರ ತಕ್ಕಿ ನಾವು ಕೆಲಸ ಮಾಡ್ಬೇಕು, ನಡಿಬೇಕು. ಎಷ್ಟು ಜನ ಹಿಂದ ಅಂದ್ರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋವರೆಗೂ ಒಂದ್ ಲೆಕ್ಕ ಆದ್ರೆ, ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಮತ್ತೊಂದ್ ಲೆಕ್ಕ. ಮತ್ತೊಂದ್ ಕಡೆ ಅಹಿಂದ ನಾಯಕನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡೈರೆಕ್ಟ್ ಆಗಿ ಏನಾದ್ರು ಆ ಸ್ಥಾನ ನಾನೇ ತುಂಬ್ತೀನಿ ಅನ್ನುವಂತ ಮೆಸೇಜ್ ಏನಾದ್ರು ಪಾಸ್ ಮಾಡಿದ್ರ ಹೇಗೆ? ಏನು ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನ ಅರ್ಥ? ಪ್ರಭು, ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ನಾವು ಅರ್ಥೈಸ್ಕೊಳ್ಳೋದಾದ್ರೆ ನೇರವಾಗಿ ಹೇಳಿದ್ದಾರೆ. ಮತ್ತೊಬ್ಬರು
ಅಹಿಂದ ನಾಯಕ ಉದಯಿಸಲೇಬೇಕು, ಅದನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿರುವಂಥದ್ದು. 2004-5ರಲ್ಲಿ ಹುಬ್ಬಳ್ಳಿಯಲ್ಲಿ ಅಧಿಕೃತವಾಗಿ ಆರಂಭಗೊಂಡಂತಹ ಈ ಅಹಿಂದ ಚಳವಳಿ ಅವತ್ತಿಂದ ಇವತ್ತಿನವರೆಗೂ, ಈ ಅಹಿಂದ ಚಳವಳಿ ಅಹಿಂದ ಕಟ್ಟಿದ್ದು ಮೊದಲು ಸ್ಥಾಪನೆ ಆಗಿದ್ದು ಕೋಲಾರ ಜಿಲ್ಲೆಯಲ್ಲಾದರೂ ಕೂಡ ಅದಕ್ಕೆ ಹೆಚ್ಚು ಸದ್ದು ಮತ್ತು ಸುದ್ದಿ ಆಗಿದ್ದು ಹುಬ್ಬಳ್ಳಿ ಜಿಲ್ಲೆ. ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಮಾಡೋದ್ರ ಮುಖೇನ ಆ ಸಮಾವೇಶದಿಂದಲೇ ಸಿದ್ದರಾಮಯ್ಯವರು ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ದು ಇದು ಬಹುದೊಡ್ಡದಾದಂಥ ಒಂದು ಸಮಸ್ಯೆ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಅವತ್ತು ನನ್ನ ಅನುಮತಿ ಇಲ್ಲದೆ ಆ ಸಮಾವೇಶದಲ್ಲಿ ಭಾಗವಹಿಸಿದ್ರು ಸಿದ್ದರಾಮಯ್ಯ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅಂದಿನ ಮಾಜಿ ಪ್ರಧಾನಿ ದೇವೇಗೌಡರು JDS ಇಂದ ಇವ್ರನ್ನ ಎಕ್ಸ್ಪೆಲ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಅವತ್ತಿಂದ ಇವತ್ತಿನವರೆಗೂ ರಾಜ್ಯದಲ್ಲಿ ಸಿದ್ದರಾಮಯ್ಯವರೇ ಅಹಿಂದ ನಾಯಕ ಅನ್ನುವಂಥದ್ದನ್ನು ಆಗಿಂದಾಗೆ ಚರ್ಚೆಯಲ್ಲೂ ಆಗ್ತಾಯಿದೆ, ಆಗಿಂದಾಗೆ ಅದು ಸಾಬೀತು ಕೂಡ ಆಗಿದೆ ಹಲವು ಚುನಾವಣೆಗಳಲ್ಲಿ. ಈಗ ಇತ್ತೀಚೆಗೆ ಅವತ್ತಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯವ್ರ ಜೊತೆಗಿದ್ದು ಇದೇ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯವರು ಆರ್ಥಿಕವಾಗಿ ಸಬಲರಲ್ಲದೇ ಇದ್ದರೂ ಕೂಡ ಅಹಿಂದಾಗೆ ಬೆನ್ನೆಲುಬಾಗಿ ನಿಂತು ಆರ್ಥಿಕವಾಗಿ ಬಹಳಷ್ಟು ಸಪೋರ್ಟ್ ಮಾಡಿದ್ದು ಜಾರಕಿಹೊಳಿ ಫ್ಯಾಮಿಲಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಅನ್ನೋದಕ್ಕಿಂತಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಇತ್ತೀಚೆಗೆ ಅಂದಿನಿಂದ ಇಂದಿನವರೆಗೂ ಇದ್ದಂತಹ ರಾಜಕೀಯ ಸಂಬಂಧಗಳು ಇತ್ತೀಚೆಗೆ ಒಂದು ಸ್ವಲ್ಪ ಬಿರುಕು ಬಿಟ್ಟಿದ್ದಾವ ಅನ್ನುವಂಥ ಒಂದು ಅನುಮಾನಗಳು ಈ ಸಂದರ್ಭದಲ್ಲಿ ಆ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು ನಿಜ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರ ಬಣದಲ್ಲಿ ಒಂದು ಚರ್ಚೆ ಆಗ್ತಿದೆ, ಸತೀಶ್ ಜಾರಕಿಹೊಳಿ ಅವರೇ ಎಲ್ಲೋ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯವರ ವಿರುದ್ಧವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು. ಈ ಕಾರಣಕ್ಕೋಸ್ಕರವೇ ನಿನ್ನೆ ಮೊನ್ನೆಯಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅಂತರ ಕಾಯ್ದುಕೊಂಡಿದ್ರು ಅನ್ನುವಂಥದ್ದು. ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಲ್ಲೇ ಉಳಿದುಕೊಂಡು, ಒಂದು ಕಡೆ ಸಿದ್ದರಾಮಯ್ಯವರು ದೆಹಲಿಯಲ್ಲಿದ್ದಾರೆ, ಬೆಂಗಳೂರಲ್ಲಿ ಉಳಿದಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಅಹಿಂದ ನಾಯಕತ್ವದ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಒಬ್ಬರೇ ನಾಯಕರಾಗಿರೋದಕ್ಕಾಗೋದಿಲ್ಲ, ಹೊಸ ನಾಯಕರು ಕೂಡ ಬರಬೇಕು, ಆ ಬಾವುಟವನ್ನು ಕೂಡ ನಾವು ಕೂಡ ಹಿಡಿತೀವಿ ಅಂತ ಬಹಿರಂಗವಾಗಿ ಹೇಳೋದು. ಮುಂದಿನ ದಿನಗಳಲ್ಲಿ ಮುಂದಿನ ವಾರದಿಂದಲೇ ಈ ಕೆಲಸಗಳು ಶುರುವಾಗ್ತವೆ ಅಂತ ಹೇಳೋದರ ಮುಖೇನ ನೇರವಾಗಿ ಸಿದ್ದರಾಮಯ್ಯವರಿಗೆ ಈ ಮಾತು ಹೇಳದಂತೆ ಕಾಣಿಸ್ತಾ ಇದೆ. ನಾನು ಕೂಡ ಅಹಿಂದ ನಾಯಕ, ನನ್ನ ನೇತೃತ್ವದಲ್ಲೇ ಮುಂದಿನ ದಿನಗಳಲ್ಲಿ ಅಹಿಂದ ಸಂಘಟನೆ ಮಾಡ್ತೀವಿ ಅನ್ನುವಂಥದ್ದು. ಹೀಗಾಗಿ ಒಟ್ಟಾರೆ ಈ ಹೇಳಿಕೆಗಳು ಇತ್ತೀಚಿನ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಒಂದು ರಾಜಕೀಯ ಗ್ಯಾಪ್ ಬಂದಿರುವಂಥದ್ದು. ಮೊನ್ನೆ ಮತ್ತು ನಿನ್ನೆಯಿಂದಲೂ ಕಾವೇರಿಯಲ್ಲಿ ನಡೆದಂತಹ ಬೆಳವಣಿಗೆಗಳಲ್ಲಿ ಹೆಚ್ಚು DK ಶಿವಕುಮಾರ್ ಆದಿಯಾಗಿ ಬಹುತೇಕ ಎಲ್ಲ ಸಚಿವರು ಕೂಡ ಭಾಳಷ್ಟು ಆ್ಯಕ್ಟಿವ್ ಆಗಿ ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತಿದ್ದರು. ಆದರೆ ನಿನ್ನೆ ರಾಜಭವನಕ್ಕೆ ಹೋದಂಥ ಒಂದು ಸಂದರ್ಭ ಆಗಿರ್ಬೋದು, ಅದಕ್ಕೂ ಮೊದಲು ಕಾವೇರಿಯಲ್ಲಿ ನಡೆದಂತಹ ಹಲವು ಮಾತುಕತೆಗಳಲ್ಲಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರು ಅಷ್ಟೇನು ಆ್ಯಕ್ಟಿವ್ ಆಗಿರಲಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದಾವ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯಿಂದ ಕೆಳಗಿಳಿತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಸಿದ್ದರಾಮಯ್ಯ ಎಕ್ಸಿಟ್ ಆಗ್ತಾ ಇದ್ದಂತೆ ಆಪ್ತರಿಗೆ ಶಾಕ್ ಕಾದಿದ್ಯಾ? ಯಾಕಂತಂದ್ರೆ ಒಂದಷ್ಟು ಮಂದಿ ಹಿರಿಯರಿಗೆ ಕೋಕ್ ನೀಡ್ತಾರೆ ಹೈಕಮಾಂಡ್ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಬರೋಬ್ಬರಿ 15 ಮಂದಿ ಸಚಿವರಿಗೆ ಹೈಕಮಾಂಡ್ ಕೋಕ್ ನೀಡುತ್ತಾ? ಸಿದ್ದರಾಮಯ್ಯ ಅವರು ಎಕ್ಸಿಟ್ ಆಗ್ತಾ ಇದ್ದಂತೆ ಆಪ್ತರಿಗೆ ಶಾಕ್ ಕಾದಿದ್ಯಾ? ಬರೋಬ್ಬರಿ 15 ಸಚಿವರಿಗೆ ಕೋಕ್ ಕೊಡುತ್ತಾ ಹೈಕಮಾಂಡ್. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಬಳಿಕ ಅವರ ಆಪ್ತರಲ್ಲಿ ಆತಂಕ ಹೆಚ್ಚಾಗಿದೆ. ಬರೋಬ್ಬರಿ 15 ಸಚಿವರಿಗೆ ಕೋಕ್ ಕೊಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ. ನಾಳೆ ನಡೆಯುವಂತಹ ಮಹತ್ವದ ಶಾಸಕಾಂಗ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸಭೆಯಲ್ಲಿ ಶಾಸಕಾಂಗ ನಾಯಕರಾಗಿ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಬಳಿಕ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಅದರ ಜೊತೆಗೆ DK ಶಿವಕುಮಾರ್ 8 ರಿಂದ 10 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು. ನಾಳೆ ನಡೆಯುವಂತ CLP ಮೀಟಿಂಗ್ ನಲ್ಲಿ ಈ ವಿಚಾರ ಕನ್ಫರ್ಮ್ ಆಗುತ್ತೆ. ಆಡಳಿತಾರೂಢ ಸರ್ಕಾರ ಇರೋದ್ರಿಂದ ತಡ ಮಾಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ.
ಈ ಮಧ್ಯೆ ಮಹದೇವಪ್ಪ ಭೇಟಿ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಅದು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಉಭಯ ನಾಯಕರಿಬ್ಬರು ಕೂಡ ಚರ್ಚೆ ನಡೆಸಿದ್ದಾರೆ. ಸಹಜವಾಗಿ ಈಗ ನಿನ್ನೆ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ದಾರೆ. DK ಅವರು ಕೂಡ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರು ಇರ್ಬೋದು ಅನ್ನೋದು ಕೂಡ ನಾವು ನೋಡ್ತಾ ಇದ್ವಲ್ಲ. ಈಗ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರು ಯಾರಿದ್ದಾರೆ ಅವ್ರನ್ನೆಲ್ಲ ಸರ್ಕಾರದ ಭಾಗವಾಗಿ ಅದೇ ರೀತಿಯ ಕಂಟಿನ್ಯೂ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರಬೇಕಾದಂತ ಒಂದು ಪ್ರಯತ್ನ ಅವ್ರು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವರು ಕೂಡ ತಮ್ಮ ಸಂಪುಟದಲ್ಲಿ ಯಾರ್ಯಾರು ಇರಬೇಕು, ಯಾರಿಗೆ ಅವಕಾಶ ಕೊಡಬೇಕು, ಯಾಕಂತಂದ್ರೆ ಬಿಕಾಸ್ ನ್ಯೂ ಬ್ಲಡ್ ಶುಡ್ ಕಮ್ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ರು ಪದೇ ಪದೇ. ಸೊ ಅಲ್ಲಿಗೆ 15ರಿಂದ 20 ಮಂದಿ ಹಿರಿಯರಿಗೆ ಸಚಿವರಿಗೆ ಕೋಕ್ ನೀಡಬಹುದಾದಂತ ಸಾಧ್ಯತೆ ಇದೆ. ಬಿಕಾಸ್ ಆ ತರದೊಂದು ಚಿಂತನೆ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಸಹಜವಾಗಿ ಸಿದ್ದರಾಮಯ್ಯ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಆತಂಕ ಶುರುವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ HC ಮಹದೇವಪ್ಪ ಮತ್ತೆ ಜಮೀರ್ ಅಹಮದ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿರೋದಿದೆಯಲ್ಲ, ಅದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಮಹದೇವಪ್ಪ ಅವರು ಸಿದ್ದರಾಮಯ್ಯ ಅವರ ಆಪ್ತರು, DK ಶಿವಕುಮಾರ್ ಅವರು ತಮ್ಮ ಸಂಪುಟದಲ್ಲಿ ಯಾರ್ಯಾರನ್ನ ಇರಿಸ್ಕೊಳ್ಬೇಕು ಅಥವಾ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ನಡೆಯುವಂತಹ ಶಾಸಕಾಂಗ ಸಭೆ ಏನಿದೆ CLP ಮೀಟಿಂಗ್ ನಲ್ಲಿ ಆ ವಿಚಾರ ಎಲ್ಲ ಫೈನಲ್ ಆಗುತ್ತೆ. ಬಟ್ ಇಲ್ಲಿ ಫೈನಲ್ ಆಗ್ಬೇಕು ಅಂತಂದ್ರೆ ಈಗೇನ್ ನಾಳೆ CLP ಮೀಟಿಂಗ್ ನಡೆಯುತ್ತಲ್ಲ, ಈಗ ದೆಹಲಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಅಲ್ಲಿ ಏನ್ ಡಿಸೈಡ್ ಮಾಡುತ್ತೆ ಹೈಕಮಾಂಡ್, ಅದನ್ನ ಈ CLP ಮೀಟಿಂಗ್ ನಲ್ಲಿ ಎಲ್ಲಾ ಶಾಸಕರ ಗಮನಕ್ಕೆ ತರುವಂತ ಕೆಲಸ ಆಗುತ್ತೆ. ಜೊತೆಗೆ ಈಗ DK ಶಿವಕುಮಾರ್ ಅವರ ಜೊತೆಗೇನೆ 8ರಿಂದ 10 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಸಹಜವಾಗಿ ಒಂದಷ್ಟು ಜನ ಮಂತ್ರಿ ಪಟ್ಟ ಸಿಗ್ಬೇಕು ಅಂತೇಳಿ ಅವರು ಕೂಡ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ.